ಏನಕ್ಕೆ ಸೆರೆಬ್ರಲ್ ಎಡಿಮಾ ಆಗಿರ್ತೈತಿ ಅಂತ ಬ್ರೈನ್ಯಾಗ ನೀವು ಗೋಟ ನಿತ್ರ ವಾಪಸ್ ಹಿಂಗೆ ನಿಂದ್ರ ಮುಂದೆ ಏನಾಗ್ತೈತಿ ಚಕ್ರ ಬಂದಂಗೆ ಆಗ್ತೈತಿಲ್ರಿ 19 ತಾಸು ಮಗು ಐತಿ ಅಲ್ಲಿ ಬ್ರೈನ್ಯಾಗ ಬ್ಲಡ್ ಗಿಲೆಕ್ಷನ್ ಏನಾದರೂ ಆಗಿ ಬಾವು ಬಂದಿರಬಾರ್ದು ಅನ್ನೋ ಕಾರಣಕ್ಕೆ CT ಸ್ಕ್ಯಾನ್ ಮಾಡಿಸ್ತೀವಿ. ಮೇಲ್ನೋಟಕ್ಕೆ ಅದು ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. 19 ಅವರಿಂದ ಒಳಗಿತ್ತು ಮಗು. ಸೊ ಹಾಗಾಗಿ ಈಗ ಹೊರಗಡೆ ಬಂದ ಮೇಲೆ ಸೊ ನಾರ್ಮಲ್ ಆಗಿ ಇರುವಂಥ ಪರಿಸ್ಥಿತಿ ಹೇಗಿದೆ? ನಾವು ವಯಸ್ಸಾದವ್ರು ಇದ್ದೀವಿ ಅಂದ್ರೆ ನಾವು ಗೋಟ ನಿಂತೀವಂದ್ರೂ ನಮ್ಮ ಕಾನ್ಷಿಯಸ್ ಬೈಟ್ ಮಾಡ್ತಿರ್ತೈತಿ. ಆಮೇಲೆ ಹೊರಗಡೆ ಎಲ್ಲರೇ ಒಂದು ನಮ್ಮ ರೂಮ್ನಾಗ ಹಾಕಿದ್ದೀವಿ ಅಂದ್ರೂ ನಮಗೆ ಹೆದರಿಕೆ ಅನಿಸ್ತಿರ್ತೈತಿ. ಇಷ್ಟು ಮಂದಿ ನೋಡಿದರೂ ಅನಿಸ್ತಿರ್ತೈತಿ. ಅದು ಪ್ರಪಂಚ ಕಾಣದ ಮಗು. ಅದಕ್ಕಿಷ್ಟು ಜನ ಅಂದರೂ ಗೊತ್ತಿಲ್ಲ, ಕತ್ಲಂದ್ರೂ ಗೊತ್ತಿಲ್ಲ. ಅದಕ್ಕೆ ಅವ್ರ ತಂದೆ ತಾಯಿ ಇಬ್ಬರೇ ಗೊತ್ತು. ತಾಯಿನ ನೋಡಿದ ಕೂಡಲೇ ಆರಾಮ ಅನಿಸ್ತೈತಿ ಆ ಮಗುವಿಗೆ. ಆ ಕಾರಣದಿಂದ ಆ ಮಗುವಿನ ಆರೋಗ್ಯ ಏನೂ ವ್ಯತ್ಯಾಸ ಆಗಿಲ್ಲ. ಈಗ ಅದು ಯಾಕಂದ್ರೆ ಲಾಸ್ಟ್ 18 ಅವರ್ಸಿಂದ ಏನೂ ತಿಂದಿರಲಿಲ್ಲ, ಕುಡಿದಿರಲಿಲ್ಲ. ಅದಕ್ಕೆ ಅಷ್ಟಂತರೂ ಡಿಹೈಡ್ರೇಟ್ ಆಗೇ ಇರ್ತೈತಿ ಮಗು. ಆ ಡಿಹೈಡ್ರೇಟ್ ಆಗಿದ್ದಕ್ಕನ ಈಗ ನಾವು ಸಲಹೆ ಹಚ್ಚೀವಿ. ಹೈಡ್ರೇಷನ್ ಮಾಡ್ಕೊಂಡು ಅದನ್ನು CT ಸ್ಕ್ಯಾನ್ಗೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಈಗ ಇಲ್ಲಿಂದ ಶಿಫ್ಟ್ ಮಾಡ್ತೀವಿ, ಜಿಲ್ಲಾ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ. ಅಲ್ಲಿಯೂ ನಾನು ಈಗ ಫೋನ್ ಹಚ್ಚಿದ್ದೀನಿ ನಮ್ಮ ಡಿಸ್ಟಿಕ್ ಸರ್ಜನ್ ಅವರಿಗೆ. ನಮ್ಮದು ಟೀಮ್ ಅಲ್ಲಿ ರೆಡಿ ಇದೆ, ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ರೆಡಿ ಇದೆ. ನಮ್ಮ ಪಿಡಿಯಾಟ್ರಿಷಿಯನ್ಗಳು, ಡಿಸ್ಟಿಕ್ ಸರ್ಜನ್ ಎಲ್ಲರೂ ರೆಡಿ ಇದ್ದಾರೆ. ವಿತ್ ICU, ಇಮಿಡಿಯೇಟ್ಲಿ CT ಎಲ್ಲನೂ ರೆಡಿ ಇದೆ. ಇಲ್ಲಿಂದ ಶಿಫ್ಟ್ ಆತಂದ್ರೆ ಇಮಿಡಿಯೇಟ್ಲಿ ನಾವು ಅಲ್ಲಿ ಅದನ್ನು ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಎಷ್ಟೊತ್ತಿಗೆ ತೊಗೊಂಡು ಹೋಗ್ತೀರಾ ಸರ್? ಈಗ ವಿದಿನ್ ಅವರ್, ಒನ್ ಅವರಲ್ಲಿ ಕರ್ಕೊಂಡು. ಇದಿಷ್ಟು DHO ಅವರು ಹೇಳ್ತಾ ಇರುವಂಥದ್ದು. ಎಲ್ಲ ರೀತಿಯಲ್ಲಿ ಮಗು ಆರೋಗ್ಯವಾಗಿರುವಂಥದ್ದು. ಇನ್ನು CT ಸ್ಕ್ಯಾನ್ ಒಂದಕ್ಕೋಸ್ಕರ ಇನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕೊನೆಗೂ ಕೂಡ ನಾವು ಎಲ್ಲರೂ ಅಂದ್ಕೊಂಡಿದ್ದು ಕೂಡ ಸತ್ಯ ಆಗಿದೆ. ಸಾಕಷ್ಟು ಗ್ರಾಮದ ಜನತೆ ಬಹಳ ಖುಷಿಯಿಂದ ಎಲ್ಲರೂ ಕಾಯ್ತಾ ಇದ್ರು. ಎಲ್ಲರೂ ನಾನು ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಏನಂತೀರಾ ಸರ್ ಈ ಒಂದು ರೆಸ್ಕ್ಯೂ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಏನಿಲ್ಲ ಸರ್, ಎಲ್ಲ ಇಲಾಖೆಯವ್ರಿಗೆ ಧನ್ಯವಾದ ಹೇಳ್ತೀವಿ. ಕಷ್ಟಪಟ್ಟು ಅವರೆಲ್ಲರೂ 10-16 ತಾಸು ಅವರು ದುಡಿದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಅದ್ರಾಗೆ ನಮ್ಮ ದೇವರು ಸಾಕ್ಷಾತ್ ಪರಮಾತ್ಮ ಸಿದ್ಧಲಿಂಗ ಮಹಾರಾಜರ ನಮ್ಗೆ ಕೃಪಾ ಆಶೀರ್ವಾದ ಅದ. ಏನು ಮಹಿಮೆ ಸರ್ ಅವ್ರದ್ದು? ಏನು ಮಹಿಮೆ ಸರ್? ಅದು ನಾವು ಹುಟ್ಟಿದಕ್ಕಿಂತ ಪೈಲ ಹಿಡಿದು ಅವ್ರ ಮಹಿಮೆ ಅದ. ಅವರು ಪವಾಡ ಪುರುಷರು. ಅವ್ರದಿಂದ ನಮ್ಮ ತಾಲೂಕಿನಾಗಲಿ ನಮ್ಮ ಲಚ್ಚಣ್ಣ ಮಠದ್ದು ಎಷ್ಟು ಇದ್ರೊಳಗೆ ಬರ್ತಾವಲ್ಲ ಅವ್ರಿಗೆಲ್ಲರೂ ನಾವು ನಂಬ್ಕೊಂಡು ನಾವು ಜೀವನ ಮಾಡ್ತೇವೆ. ಸಿದ್ಧಲಿಂಗ ಮುತ್ತಿಯವರ ಆಶೀರ್ವಾದ ನಮಗೆ ಯಾವಾಗಲೂ ಅದ ಅಂತೇಳಿ ನಾವು ತಿಳ್ಕೊತೇವೆ. ಅವ್ರದ್ದೇ ನಮ್ಮ ಪವಾಡ, ಅವ್ರದ್ದೇ ಆಶೀರ್ವಾದದಿಂದ ನಮ್ಮ ಮಗ ಅವ್ರದ್ದೇ ಆಶೀರ್ವಾದದಿಂದ ಚಲೋ ಆಯ್ತು. ಬದುಕ್ಪತ್ತು ಅವ್ರ ಮಗು ಬದುಕು ಬಂದಿದೆ. ಎಷ್ಟು ಖುಷಿ ಇದೆಯಪ್ಪ ಎಲ್ರಿಗೂ? ಒಳ್ಳೇದು ಸರ್, ಒಳ್ಳೇದು. ಎಲ್ಲರೂ ಏನು ಹೇಳ್ತೀರಾ ಹೇಳ್ರಿ? ಎಲ್ಲರೂ ಪವಾಡ ಪುರುಷ ಸಿದ್ಧಲಿಂಗ ಬದುಕು ಬಂದಾರೆ ಮಗು. ಪವಾಡ ಪುರುಷ ಹೇಳ್ರಿ ಸರ್. ನಮಗೆ ಮಗು ಬದುಕಿ ಬಂದಿದ್ದ ಸಲುವಾಗಿ ಎಲ್ಲ ನಮ್ಮ ತಾಲೂಕಿಗೆ, ನಮ್ಮ ವಿಜಯಪುರ ಜಿಲ್ಲೆಗೆ ಹಾಲು ಕುಡೋದಕ್ಕಿಂತ ಹೆಚ್ಚು ಸಂತೋಷ ನಮಗಾಗಿದೆ. ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ! ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ! ಬೋಲೋ ಭಾರತ್ ಮಾತಾ ಕಿ ಶೋಕೇಶ್ವರ ಮಹಾರಾಜ್ ಕಿ ಜೈ! ಸಿದ್ಧಲಿಂಗ ಮಹಾರಾಜ್ ಕಿ ಜೈ! ಮತ್ತೆ ಹೇಳ್ತೀರಿ? ಈ ನಮ್ಮ ಇಂಡಿ ತಾಲೂಕದ 8 ಹಳ್ಳಿಗಳಿಗೆ ಎಲ್ಲರಿಗೂ ಇಟ್ಟು ಖುಷಿ ಆಗ್ಯದಂದ್ರೆ ಅದು ಯಾರಿಗೆ ಹೇಳಾರ್ದಂಥ ಖುಷಿ ಆಗ್ಯದ. ಆ ಮಗುವಿಂದು ಎಷ್ಟು ಇದು ಮಾಡಿಕೊಂಡು ಆ ಮಗುವಿನ ಗೋಳೆ ಎಷ್ಟಾಗ್ಯದ ಅನ್ನೋದು ಎಲ್ಲರಿಗೂ ಆತ್ಮದಾಗ ಭಾಳ ಪ್ರೀತಿ ತುಂಬ್ಯದ. ಆ ಮಗು ನಗುತ್ತಾ 100 ವರ್ಷ ಸದಾಕಾಲ ಹಿಂಗೆ ಬಾಳಬೇಕು, ಚೆನ್ನಾಗಿರ್ಬೇಕಂತೆ. ಆ ಮಗುವಿಗೆ ಎಲ್ಲಿ ಏನು ಪೂರಾ ಮುಪವಸ್ತಿ ಆಗಿವರೆಗೆ ಎಲ್ಲಿ ಏನೂ ಆಗ್ಬೇಡದಂತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಒಟ್ಟಲ್ಲಿ ಆ ಸಾತ್ವಿಕನ ಇವತ್ತು ಜನ್ಮದಿನ. ಅವ್ರ ಮನೆಯವರು ಹೆಸರು ಚೇಂಜ್ ಮಾಡ್ತೀನಿ. ಇವತ್ತಿನ ಮೇಲೆ ಇನ್ನು ಕೆಲವೊಂದು ದಿನದಾಗ ನಾವು ಇನ್ನೊಮ್ಮೆ ಅವನಿಗೆ ತೊಟ್ಲ ಹಾಕ್ತೇವೆ. ಸಿದ್ಧಲಿಂಗ ಮಹಾರಾಜರ ಹೆಸರು ಇಡ್ತೇವೆ. ನಾವು ಸಿದ್ಧಲಿಂಗ ಮಹಾರಾಜ ಹೆಸರಿಟ್ಟು ನಾವು ಸಿದ್ಧಲಿಂಗ ಅಂತೇಳಿ ಕರೆಯೋರು. ಯಾರಾದ್ರೂ ಅಂದ್ಕೊಂಡಿದ್ರಾ ಈ ರೀತಿಯಾದಂತ ಒಂದು ರೆಸ್ಕ್ಯೂ ಅಲ್ಲಿ? ಅಂದ್ಕೊಂಡಿರ್ಲಿಲ್ಲ ಸರ್, ಯಾರು ಅಂದ್ಕೊಂಡಿರ್ಲಿಲ್ಲ ಈ ರೀತಿ ಆಗ್ತೈತೆ. ಆದ್ರೆ ರೈತರಲ್ಲಿ ಒಂದು ಏನು ಕಳಕಳಿ ಮನವಿ ಏನಂದ್ರೆ, ಮಕ್ಕಳನ್ನು ಅವ್ರ ಜೋಪಾನವಾಗಿ ಎಷ್ಟಾದರೂ ಅವ್ರು ತಮ್ಮ ಮಕ್ಕಳಂದ್ರೆ ಅವ್ರ ಜೋಪಾನಾಗಿ ನೋಡ್ತಿರ್ತಾರೆ. ಸಾಧ್ಯ ಆದಷ್ಟು ಮಟ್ಟಿಗೆ ಈ ಬೋರ್ವೆಲ್ಗಳು ಕೊರೆಸ್ತಾರಲ್ಲ, ನೀರಿಲ್ಲ ಅಂದ್ರೆ ಮುಚ್ಚುವಂಥ ಪ್ರಯತ್ನ ರೈತರು ಮಾಡ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ಕಳಕಳಿ ಮನವಿ ನೀವು ಮಾಡ್ಬೇಕು ಸರ್. ಅದು
ಮಾಡ್ಬೇಕು ಸರ್. ಇದು ಮುಂದುವರಿಬೇಕು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಾ ಅಧಿಕಾರಿಗಳು ಇದರ ಬಗ್ಗೆ ಗಮನ ವಹಿಸಿ ಅವ್ರೇನು ಈ ಕುಸುಗಳಿ ಬಂದಂತ ಇನ್ನು ಮುಂದೆ ಯಾಕೆ ಕುಸುಗಳಿ ಬರಬಾರ್ದು, ನೀವು ದಯವಿಟ್ಟು ಎಲ್ಲರಿಗೆ ಇದ್ರ ಮುಖಾಂತರ ತಿಳಿಸ್ಬೇಕು. ಅದಕ್ಕಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊತೇವೆ. ಬರ್ರಿ, ಭಾಳ ನೀವು ಅಲ್ಲೇ ಜೊತೆಲೇ ಇದ್ರಿ, ನಾನು ಒಬ್ಸರ್ವ್ ಮಾಡಿದ್ದೀನಿ. ನೀವು ಬರ್ರಿ, ಏನು ರೆಸ್ಕ್ಯೂ ಮುಗಿಯ ತನಕ ಅಲ್ಲೇ ಇದ್ದಿದ್ದು ನೋಡಿದ ನೀವು, ಹೆಂಗಂತೀರಿ? ಖುಷಿ ಆಯ್ತಾ? ಖುಷಿ ಆಗಿದ್ರಿ. ಖುಷಿ ನೋಡ್ರಿ, ಆ ಮಗು ಅಲ್ಲ ಅಷ್ಟು ದಿನದಿಂದ ಒಂದಿಲೋಗ ಆ ಶಕೆ ನಮ್ಗೆ ತಡೆಯಕ್ಕಾಗ್ತಿಲ್ಲ, ಆ ಶಕೆನ ಈ ಬಿಸಿಲು ತಡೆಯಕ್ಕಾಗ್ತಿಲ್ಲ, ಏನಂತೀರಾ? ಕರೆ ಆದ್ರಿ ಸರ್. ಕರೆ ಆದ್ರಿ ಸರ್. ನಿಮಗೆ ಖುಷಿ ಆಗಿದೆ? ಖುಷಿ ಆಗಿದ್ರಿ. ಖುಷಿ ಆಗಿದೆ. ಫುಲ್ ಖುಷಿ ಆಗಿದೆ. ನೋಡಿ ಇನ್ನೂ ಕೂಡ ಒಳ್ಳೆ ಸಿದ್ಲಿ ಮುತ್ತ ಹುಟ್ಟು ಬಂದಾನ್ರಿ. ಇಂಡಿ ತಾಲೂಕು ಮುತ್ತ ಹುಟ್ಟು ಬಂದಾನ್ರಿ. 17 ತಾಸು ಯಾರು ಉಳಿತಾರೆ ನೋಡ್ರಿ, 17 ತಾಸು ಉಳಿಯೋದು ಸಿದ್ಲಿ ಮುತ್ತ ಹೊಟ್ಟು ಬಂದಾನ, ಮೂರಿಗೆ ಹುಟ್ಟು ಬಂದಾನ್ರಿ. ಬರ್ರಿ, ಇನ್ನೂ ಕೂಡ ಗ್ರಾಮಸ್ಥರ ನಾವು ಮಾತಾಡ್ಸೋಂಥ ಕೆಲಸವನ್ನ ಮಾಡೋಣ. ಈ ಕಡೆ ಕೂಡ ಲೇಡೀಸ್ ಕೂಡ ಇದ್ರು, ಎಲ್ಲರೂ ಕೂಡ ಕಾಯ್ತಾ ಇದ್ರು ಏನಾಗುತ್ತೆ ಅಂತ ಹೇಳಿ, ತುಂಬಾ ಕಾತುರದಿಂದ ಕಾಯ್ತಾ ಇದ್ರು. ಏನ್ರಿ ಮೇಡಮ್, ನೀವು ನೋಡ್ತಿದ್ರಾ ರೆಸ್ಕ್ಯೂ ಈ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ, ಮಗು ಉಳಿದು ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಅಲ್ಲ ಈ ರೀತಿಯಾದ ನೀವು ಅನ್ಕೊಂಡಿದ್ರ ಈ ರೀತಿ ಆಗುತ್ತೆ ಸಕ್ಸಸ್? ಅನ್ಕೊಂಡಿದ್ದಿಲ್ಲ, ದೇವ್ರ ಪುಣ್ಯದಿಂದ ಉಳಿದು ಬಂದಿದೆ. ಹಂಗಂತೀರಾ? ಆಯ್ತು, ಹೇಳ್ರಿ, ಎಲ್ಲರೂ ಕೂಡ ಕಾಯ್ತಾ ಇದ್ರಿ, ಏನಂತೀರಾ ಮೇಡಮ್? ಅಮ್ಮರ ಹೇಳ್ರಿ, ಅಲ್ಲ ಮಾತಾಡ್ರಿ. ಆಯ್ತು, ಅಲ್ಲ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ಅಲ್ವಾ? ಎಲ್ಲರೂ ಕೂಡ ಕಾಯ್ತಿದ್ರಿ ಅಲ್ವಾ? ಹೇಳಿ ಹೇಳಿ. ಮಗು ಉಳಿದಿದ್ದು ಚಲೋ ಆಯ್ತು, ಒಳ್ಳೇದಾಯ್ತು ರೀ. ಎಲ್ಲ ಭಾಳ ಇದು ಟಿವಿಯಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಎಲ್ಲ ಈಗ ಭಾಳ ಒಳ್ಳೇದೈತಿ, ಎಲ್ಲ ಚಲೋ ಆಯ್ತು ರೀ. ಎಲ್ಲ ಚಲೋ ಆಯ್ತು. 1 ನಂಬರ್ ಅಲ್ಲಿ ಚಲೋ. ನಿಮ್ಮ ಆಶೀರ್ವಾದ ಇರ್ಬೇಕು.